ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬುರ್ಕಾ ಧರಿಸಿ ಪರಾರಿಯಾಗಲು ಯತ್ನಿಸಿ ಸಿಕ್ಕಿಬಿದ್ದು ವಧೆ ತಿಂದ ಐಎಸ್ ಉಗ್ರರು. ಹೌದು, ಯುದ್ಧ ಪೀಡಿತ ಸಿರಿಯಾದ ಮಸೂಲ್ ನಗರವನ್ನ ಐಎಸ್ ಉಗ್ರರ ಹಿಡಿತದಿಂದ ಮುಕ್ತಗೊಳಿಸಿದ ಅಮೆರಿಕ ಬೆಂಬಲಿತ ಸಿರಿಯಾ ಪಡೆಗಳು ನಗರ ಬಿಟ್ಟು ತೆರಳುವಂತೆ ಉಗ್ರರಿಗೆ ಗಡುವು ಕೊಟ್ಟಿದ್ವು. ಅನೇಕ ಉಗ್ರರು ಜೀವ ಉಳಿದ್ರೆ ಸಾಕಂತ ಪರಾರಿಯಾಗಿದ್ರು. ಆದ್ರೆ ಕೆಲವರು ಅಲ್ಲಿಯೇ ಉಳಿದು ಅಲ್ಲಿನ ನಾಗರಿಕರ ಜೊತೆ ಸಾಮಾನ್ಯರಂತೆ ಇರುವ ಪ್ರಯತ್ನವನ್ನ ಮಾಡಿದ್ರು. ಈ ಸಂದರ್ಭ ಕೆಲವು ಉಗ್ರರು ಸೈನಿಕರ ಗಮನಕ್ಕೆ ಬಾರದಂತೆ ಹೆಂಗಸರಂತೆ ಛದ್ಮವೇಷ ತೊಟ್ಟು ಬುರ್ಕಾ ಧರಿಸಿ ತಪ್ಪಿಸಿಕೊಳ್ಳಲು ಯತ್ನಿಸಿದಾಗ ಸೈನಿಕರ ಕೈಗೆ ಸಿಕ್ಕಿಬಿದ್ದು ವಧೆ ತಿಂದ ವಿಡಿಯೋ ದೃಶ್ಯಾವಳಿ ಈಗ ವೈರಲ್ ಆಗಿದೆ. ಮೂವರು ಉಗ್ರರು ಹೆಣ್ಣು ವೇಷ ತೊಟ್ಟು ಬುರ್ಕಾ ಹಾಕೊಂಡು ತಪ್ಪಿಸಿಕೊಳ್ಳಲು ಯತ್ನಿಸಿದ್ರು. ಆಗ ಮಿಲಿಟರಿ ಸಿಬ್ಬಂದಿ ಅವರನ್ನ ಪತ್ತೆ ಹಚ್ಚಿ ಬುರ್ಕಾ ತೆಗೆದಾಗ ಅವರ ಈ ಕೃತ್ಯ ಬಯಲಾಗಿದೆ. ನಿರ್ದಾಕ್ಷಿಣ್ಯವಾಗಿ ಮಕ್ಕಳು, ಮಹಿಳೆಯರು, ವೃದ್ಧರು ಅನ್ನದೇ ಕೊಚ್ಚಿ ಕೊಲೆ ಮಾಡ್ತಾ ಇದ್ದ ಈ ಪಾತಕಿಗಳು ತಮ್ಮ ಜೀವಕ್ಕೆ ಸಂಚಕಾರ ಬಂದಾಗ ಜೀವ ಉಳಿಸ್ಕೊಳ್ಳೋಕೆ ಹೇಗೆ ಧೈರ್ಯದಿಂದ ವರ್ತಿಸ್ತಾರೆ ಅಂದ್ರೆ ಇವ್ರ ಜೀವಕ್ಕೆ ಮಾತ್ರ ಬೆಲೆ, ಬೇರೆಯವ್ರ ಜೀವಕ್ಕೆ ಬೆಲೆ ಇಲ್ವಾ ಅಂತ ಅನ್ನಿಸ್ಬಿಡುತ್ತೆ. ಹೀಗೆ ಮನ ಬಂದಂತೆ ಎಲ್ರನ್ನೂ ಕೊಚ್ಚಿ ಕೊಲೆ ಮಾಡೋರ್ಗೆ ಪಾಪ ಪುಣ್ಯ ಎಲ್ಲಿಂದ ಬರುತ್ತೆ, ಹಾಗೆ ಅಯ್ಯೋ ಅಂತ ಕೂಡ ಅನ್ನಕ್ಕೆ ಮನ್ಸ್ ಬರತ್ತಾ? ಇನ್ನು ಇವರ ಧೈರ್ಯ ನೋಡಿ ನಿಜಕ್ಕೂ ಮೆಚ್ಚಲೇಬೇಕು. ಮೂವರು ಉಗ್ರರು ಹೆಣ್ಣು ವೇಷ ತೊಟ್ಕೊಂಡು ಬುರ್ಕಾ ಹಾಕೊಂಡು ಯಾರ ಗಮನಕ್ಕೂ ಬಾರದಂತೆ ಅಲ್ಲಲ್ಲೇ ಓಡಾಡ್ಕೊಂಡು ಇದ್ದಾರೆ ಅಂದ್ರೆ ನಿಜಕ್ಕೂ ಇನ್ನೆಂಥ ಪಾತಕಿಗಳಿರ್ಬೇಕು ಇವರೆಲ್ಲ. ಪುಣ್ಯಕ್ಕೆ ಇವರೆಲ್ಲ ಸಿಗಾಕೊಂಡಿದ್ದಾರೆ, ಇಲ್ಲ ಅಂತಂದಿದ್ರೆ ಇನ್ನೇನೇನ್ ಅನಾಹುತ ಆಗ್ತಾ ಇತ್ತೋ ಗೊತ್ತಿಲ್ಲ. ಎನಿವೇಸ್, ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕನ್ಸಿದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಬಹುದು. ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.